ಈ ಮಚ್ಚ ಈ ಗುರು ಈ ಶಿಷ್ಯ ಏನ್ ಅನ್ಕೊಂಡಿದ್ರೆ ನಾವೇನ್ ಅಂದಿದೀವಿ ಅದ್ರ ಮೇಲೆ ಅಮ್ಮ ತಾಯಿ ನಾನು ಎಂತೆಂತ ಕರ್ಮಗಳನ್ನು ನೋಡಿದೀನಿ ಏನೂ ಆಗಿರ್ಲಿಲ್ಲ ಆದ್ರೆ ಈಗ ನುರಿತಾ ಇದೆಯಲ್ಲ ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೇನೆ. ಇವತ್ತಿನ ನಾನು ಹೊಸ ವಿಡಿಯೋ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಲೈಕ್ ವಿಡಿಯೋ ಯಾವ ಥರ ಅಂತ ಹೇಳಿದರೆ, ಒಂದು ಕಂಟೆಂಟ್ ಇರೋ ವಿಡಿಯೋ ತೊಗೊಂಡು ಅದರ ಬಗ್ಗೆ ರಿಯಾಕ್ಷನ್ ಮಾಡೋದು. ಸೊ ರಿಯಾಕ್ಷನ್ ವಿಡಿಯೋ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಸೊ ನಿಮ್ಮನ್ನೆಲ್ಲ ನಗಿಸುವಂಥ ಒಂದು ಸಣ್ಣ ಪ್ರಯತ್ನ. ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನನ್ನ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತಿದ್ದೇನೆ. ಸೊ ಹಾಗಾದರೆ ಬನ್ನಿ, ಇವತ್ತಿನ ಮೊದಲನೇ ವಿಡಿಯೋ ಯಾವುದಂತ ನೋಡುವ. ಲೆಟ್ಸ್ ಗೋ. ಫ್ರೆಂಡ್ಸ್, ಇವತ್ತು ನಾವು ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಆಗಿರುವಂತಹ ಕೆಲವು ಫನ್ನಿ ವೀಡಿಯೋಸ್ ಬಗ್ಗೆ ರಿಯಾಕ್ಷನ್ ಮಾಡುವ. ಸೊ ಮೊದಲನೇದಾಗಿ ನಮ್ಮ ಲಿಸ್ಟಲ್ಲಿ ಕಿಪ್ಪಿಗಿರ್ತಿಯವರಿದ್ದಾರೆ. ಅವರು ಈಗಾಗಲೇ ಸಖತ್ ಟ್ರೆಂಡಿಂಗಲ್ಲಿದ್ದಾರೆ, ಟ್ರೋಲ್ ಆಗ್ತಾಯಿದ್ದಾರೆ. ಸೊ ಅವರ ವಿಡಿಯೋ ಮಸ್ತ್ ಓಡಾಡ್ತುಂಟು. ಸೊ ಅದ್ರ ಬಗ್ಗೆ ರಿಯಾಕ್ಷನ್ ಮಾಡುವ ಬನ್ನಿ. ಲವಲ್ ಬಿದ್ದಿರೋದು ನಿಜನಾ? ಅದೇ ನೀವೇ ಬಿಟ್ಟಿರೋ, ನಾವೇನು ಹೇಳಲ್ಲ. ಅಯ್ಯೋ ಮುದೇವಿ, ನಿಜವಾಗ್ಲೂನಾ? ಅದೇ ನಿಮಗೆ ಬಿಟ್ಟಿದ್ದು. ಟ್ರೋಲರ್ಸ್ ಎಲ್ಲ ಏನ್ ಅನ್ಕೊಂಡಿದ್ರೆ ನಾವೇನ್ ಅಂದಿದೀವಿ ಅದ್ರ ಮೇಲೆ. ಅಮ್ಮ ತಾಯಿ ನಾನು ಎಂತೆಂತ ಕರ್ಮಗಳನ್ನು ನೋಡಿದೀನಿ ಏನೂ ಆಗಿರ್ಲಿಲ್ಲ ಆದ್ರೆ ಈಗ ನುರಿತಾ ಇದೆಯಲ್ಲ ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ. ಮೊನ್ನೆಲ್ಲ ಒಂದು ಫೋಟೋ ವೈರಲ್ ಆಗಿತ್ತಲ್ಲ ನಿಮ್ದು, ಹುಡುಗನ್ ಜೊತೆ ಇರೋದು ನಿಜನಾ? ಅದು ಹೌದು ಅದು, ಬಿಕಾಸ್ ಅದನ್ನ ಫೋಟೋ ನಾವು ಬೇಕಂತ ವೈರಲ್ ಮಾಡಿಲ್ಲ. ಕಣ್ಣಲ್ಲೇ SMS ಬಿಡ್ತಾಳೆ ಮಳ್ಳಿ. ನಾವ್ ಅನ್ಕೊಂಡಿದ್ರಿ ಟ್ರೋಲ್ ಯಾರು ಮಾಡಲ್ಲ. ಇವಾಗ ಯಾರ್ಯಾರ ಜೊತೆ ತೆಗ್ದಿ ಹಾಕೊಂಡಿರ್ತೀವಲ್ವಾ ಆತರ. ಸೊ ಗೈಸ್, ಯಾರ್ಯಾರಿಗೂ ಲವ್ ಆಗ್ತುಂಟು, ಇವ್ರಿಗೆ ಆಗೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಇವರ ಲವ್ ಸ್ಟೋರಿ ನೆಕ್ಸ್ಟ್ ಲೆವೆಲಿಗೆ ಹೋಗ್ತುಂಟು. ನೀವೇ ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಸಖತ್ ವೈರಲ್ ಆಗ್ತಿದ್ದಾರೆ, ಸಖತ್ ಟ್ರೋಲ್ ಆಗ್ತಿದ್ದಾರೆ. ಬನ್ನಿ ನೆಕ್ಸ್ಟ್ ವಿಡಿಯೋ ನೋಡುವ. ವೇಟ್ ಒಂದು ನಿಮಿಷ. ಸರ್ ಹೇಳ್ತಾರೆ, ಚೆನ್ನಾಗಿ ಇದೆಯಲ್ಲ ಇವಾಗ, ಮತ್ತೆ ಹೆಲ್ತ್ ಸರಿ ಇಲ್ಲ ಅಂತ ನಿನ್ನೆ ಕ್ಲಾಸಿಗೆ ಬಂದಿಲ್ಲ. ಲೈಕ್ ನಾವು ಚಿಕ್ಕದಿರ್ಬೇಕಾದ್ರೆ ಶಾಲೆಯಲ್ಲಿ ಈಗ ರಜೆ ಹಾಕಿರಿ ಎಂತಕ್ಕೆ ಬರಲಿಲ್ಲ ಕೇಳಿದರೆ, ಅಜ್ಜಿ ಹುಷಾರಿರಲಿಲ್ಲ, ನನಗೆ ಹುಷಾರಿರಲಿಲ್ಲ, ಅವರಿಗಾಗಿತ್ತಂತ ಸುಳ್ಳು ಹೇಳ್ತೇವಲ್ಲ. ಸೊ ಅದಕ್ಕೆ ಒಂದು ರಿಯಾಕ್ಷನ್ ವಿಡಿಯೋ ಇದ್ದು ಅವ್ರದ್ದು. ಲೈಕ್ ಇದೇ ಥರ ಅಳ್ತಿದ್ವೇನು, ಬಟ್ ಗೊತ್ತಿಲ್ಲ ಯಾರ್ಯಾರು ಯಾವ ಥರ ಮಾಡ್ತಾಯಿದ್ರು ಅಂತ. ನೆಕ್ಸ್ಟ್ ವಿಡಿಯೋ ಹೋಗುವ. ಕೈ ರುಚಿ ಹೋದ ಕೈವಾಡ ಇರುವ ಹುಡುಗಿಯರು. ವೇಟ್ ಇದು ಹುಡುಗಿಯರಿಗಂತೂ ಲೈಕ್ ಆಗುವಂಥ ವೀಡಿಯೋ ಅಂದ್ಕೊಳ್ತೀನಿ. ಹುಡುಗಿಯರು ಮಸ್ತ್ ಜನಕ್ಕೆ ಪಾನಿಪುರಿ ಗೋಲ್ಗಪ್ಪ ತುಂಬ ಇಷ್ಟ. ಅವರೆಲ್ಲ ಈ ವಿಡಿಯೋ ನೋಡ್ಬೇಕಂತ ಹೇಳ್ತಿದ್ದೀನಿ. ಫ್ರೆಂಡ್ಸ್, ನೀವು ಹುಡುಗರು ಕುಡ್ದು ಮರಳು ಕಟ್ಟೋದನ್ನು ನೋಡಿದ್ದೀರಿ. ಹಾಗಾದರೆ ಕೆಲವರು ಹುಡುಗಿಯರು ಕುಡ್ದು ಯಾವ ಥರ ಮರಳು ಕಟ್ಟೋದಂತ ಇನ್ನು ವಿಡಿಯೋ ನೋಡಿ. ಯಾವ ಪಕ್ಕ ಯಾವುದು ಲೋಕಲ್ ಬ್ರ್ಯಾಂಡ್ ಕುಡಿಸಿದ್ದಾರೆ. ಹುಡುಗಿಯರ್ಸ ಈ ಥರ ಮಾಡ್ತಾರಂತ ದೇವರಾಣೆ ಗೊತ್ತಿರಲಿಲ್ಲ ಗೈಸ್. ಇದನ್ನು ನೋಡಿ ಅಂತೂ ಪಕ್ಕ ಹುಡುಗಿಯರ್ಸ ಕುಡಿತಾರಂತಾಯ್ತು. ನನ್ನ ಲೋಕ ನಿನ್ನ ಹಂಗಿಲ್ಲದೆ ಈ ಥರ ವಿಡಿಯೋ ನನಗೆ ಮಾತ್ರ ಬರ್ತಾವ ಏನು ನಿಮಗೂ ಬರ್ತಾವ? ಸಾಧನೆ ಮಾಡ್ತಾ ಇದ್ದೀನಿ ಈಗ. ಅಲ್ಲ ಫ್ರೆಂಡ್ಸ್, ವಿಡಿಯೋ ಮಾಡೋದು ಪರವಾಗಿಲ್ಲ, ಅಟ್ಲೀಸ್ಟ್ ಆ ಕೀಬೋರ್ಡ್ ಅದು ಕರೆಕ್ಟಾಗಿ ಓದ್ಬೇಕು ತಾನೆ. ಅದು ಎಲ್ಲೆಲ್ಲಿ ಕೈ ಇಟ್ಟು ಓದ್ತಿದ್ದು ಅದು ಪುನಃ ಶಾಕ್ ಬಂದವರಾಗಿ. ನೆಕ್ಸ್ಟ್ ಲೆವೆಲ್ ಮೀಶೋ ಶರತ್ ಗೂಗ್ಲಿದೆ. ಫ್ರೆಂಡ್ಸ್, ಇದು ವಿಡಿಯೋ ನೋಡಲೇಬೇಕು. ಯಾರಿಗೆಲ್ಲ ಡ್ಯಾನ್ಸ್ ಕಲಿಬೇಕಂತ ಆಸೆ ಉಂಟು ಇದನ್ನು ನೋಡಿ ಬನ್ನಿ. ಸಾಕು ಬಿಡ್ರು
ಈ ಥರದ ಡ್ಯಾನ್ಸ್ ಮಾಡ್ತಾರಂತ ಗೊತ್ತಿರಲಿಲ್ಲ ಗೈಸ್ ಹುಡುಗಿಯರು. ನೆಕ್ಸ್ಟ್ ವಿಡಿಯೋ ನೋಡಿ. ಸೊ ಇದು ವಿಡಿಯೋ ಬಂದು ಕೆಲವು ಶೋಕಿಗೆ ಮಾಡ್ತಾರಲ್ಲ ಅಂಥ ಹುಡುಗಿಯರಿಗೆ. ನಿನ್ನ ರೀಲ್ಸ್ಗೋಸ್ಕರ 10,000 ಮೊಬೈಲ್ ಬಲಿ ಕೊಟ್ಟಿಯಲ್ಲ ತಾಯಿ. ಹೌದಾ ಡಮಾರ್ ಡಮಾರ್. ಒಂದು 30 ಸೆಕೆಂಡ್ ವೀಡಿಯೋಗೋಸ್ಕರ 10,000 ಮೊಬೈಲ್, 10,000 ಅಂತಲ್ಲ ಮೊಬೈಲ್ ಒಂದು ಹೊಡೆದೈತಲ್ಲ ಅಂತ. ಫ್ರೆಂಡ್ಸ್, ನನಗೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆದ ವಿಡಿಯೋ ಇದು, ಅಂದರೆ ರಿಯಾಕ್ಷನ್ ಕೊಡಲಿಕ್ಕೆ. ನಾನು ಅವರದ್ದು ವೀಡಿಯೋಸ್ ಎಲ್ಲ ನೋಡ್ತಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಉಷ್ಟ್ರಾ ಜ್ಯೂಸ್ ಸಮಥಿಂಗ್ ಏನೋ ಉಂಟು ಅವರ ಹೆಸರು. ಸೊ ಅವರದ್ದು ಟ್ರೋಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಒಳ್ಳೆ ಆಗ್ತದೆ. ಸೊ ನೀವು ಸಹ ನೋಡಿ, ಯಾವ್ದು ವೀಡಿಯೋ ನೋಡಿರ್ಬೋದು ನೀವು, ನೋಡಿ. ನಾನೆಲ್ಲಾರ ಮಾತು ಕೇಳಿಸ್ಕೊಂತ ಇದ್ದೀನಿ ನಿಜ, ಆದ್ರೆ ಯಾರನ್ನೂ ನಂಬಲ್ಲ. ಅವನಕ್ಕ ಇದೂ ನಿಜ. ನಾನು ಎಲ್ಲಾರ ಬೈಗಳನ್ನು ನೋಡ್ತಾ ಇದ್ದೀನಿ, ಆದ್ರೆ ಯಾವ್ದನ್ನು ಕೇಳಿಸ್ಕೊಳಕ್ ಹೋಗ್ತಾ ಇಲ್ಲ. ಯಾಕಂತ ಅಂದ್ರೆ ನಾನು ಕ್ಯೂಡ್ದುಲ್ಲ ಅವನ ಅಕ್ಕನ್ ಇದೂನು ನಿಜ. ಈ ಮಚ್ಚ ಈ ಗುರು, ಈ ಶಿಷ್ಯ ಅನ್ನೋರೆಲ್ಲ ನಿನ್ನ ಹತ್ರ ಇದ್ರೆ ಎಲ್ಲ, ನಿನ್ನ ಹತ್ರ ಏನು ಇಲ್ಲ ಅಂದ್ರೆ ಯಾವ ಗುರು ಇಲ್ಲ, ಯಾವ ಶಿಷ್ಯನೂ ಇಲ್ಲ. ಅಕ್ಕ ಹೇಳಿದೆಲ್ಲ ಅರ್ಥ ಆಯ್ತಲ್ಲ ಡೈಲಾಗ್. ನಂದೇನಿದ್ರು ಅಕ್ಕನ ಡೈಲಾಗಿಗೆ ಲಿಪ್ಸಿಂಕ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೆ ಅಷ್ಟೇ. ಫಸ್ಟ್ ಈ ಕೆಳಗ್ಲು ತುಟ್ಟಿ ಕಾಮಾಕ್ಷಿ ಪಾಳ್ಯದಲ್ಲಿ ಇರ್ಬೇಕು, ಮೇಳಗ್ಲು ತುಟ್ಟಿ ಮಾದನಾಯಕನಹಳ್ಳಿಲಿ ಇರ್ಬೇಕು, ಆಮೇಲೆ ಕಣ್ಣ ಕಲಾಸಿ ಪಾಳ್ಯ ಚಾಕ್ನ ತರ ಮಾಡ್ಕೋಬೇಕು, ಆಮೇಲೆ ಡೈಲಾಗ್ ಹೊಡೆಯಕ್ ಸ್ಟಾರ್ಟ್ ಮಾಡ್ಬೇಕು. ಸೀರಿಯಸ್ಲಿ ಗಸ್ ನಗ್ತು ಹೊಟ್ಟೆನೋ ಬರ್ತುಂಟು. ಇವ್ರದ್ದು ವೀಡಿಯೋಸ್ ಎಲ್ಲ ಮಸ್ತಾಗಿರ್ತದೆ. ಸೊ ಅವ್ರ ಪೇಜನ್ನು ಫಾಲೋ ಮಾಡಿ, ನಂದು ಬಯೋದಲ್ಲಿ ಹಾಕಿರ್ತಾರೆ. ಮಸ್ತಾಗಿ ಟ್ರೋಲ್ ಮಾಡ್ತಾರೆ ಅವರು. ನಿಮಗೆ ಟೈಮ್ ಪಾಸಿಗೆ ಲೈಕ್ ಬೇಜಾರಾದಾಗೆಲ್ಲ ಒಳ್ಳೆ ಆಗ್ತದೆ ವೀಡಿಯೋ ನೋಡಲಿಕ್ಕೆ. ಮೇಡಮ್, ಅಲ್ಲಿ ಸ್ಟೇಜ್ ಅಲ್ಲಿ ನನ್ನ ನೋಡಿ ಒಂದು ಜಡ್ಜ್ಮೆಂಟ್ ಮಾರಿ 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 ಮೂವಿ, ಮಾರಿ ಧನುಷಿದ್ ಮಾರಿ ಮೂವಿ ಇದು. ನಾನು ಬೇರೆ ಮಾರಿ. ಸೆಕ್ಯೂರಿಟಿ ಅಂಕಲ್ ನೋಡ್ತಾನಲ್ಲ, ಟಿಕ್ ಟಾಕ್ ಮಾಡೋದು ನೋಡಿದ್ರೆ ಮುಖ್ಯ ಮೇಲೆ ನೋಡ್ತಾರೆ ಸರ್. ಅದಕ್ಕೆ ಮೇಡಮ್, ಅಲ್ಲಿ ಸ್ಟೇಜ್ ಮೇಲೆ ನೋಡ್ಬಿಟ್ಟು ಒಂದು ಜಡ್ಜ್ಮೆಂಟ್ಗೆ ಬರಬೇಡಿ. ಅಲ್ಲಿ ನೋಡಿದ್ದು ಬನ್ನೂರು ಕುರಿ ಅಂಕಲ್ ನೋಡ್ತಾರಲ್ಲ ಸೆಕ್ಯೂರಿಟಿ ಅಂಕಲ್. ಇಲ್ಲಿ ನೋಡ್ತಾ ಇರೋದು ಬೀಜ ಹೊಡೆದಿರೋ ಓರಿ ಅಂಕಲ್ ನೋಡ್ತೀರಲ್ಲ. ಬೀಜ ಹೊಡೆದಿರೋ ಮ್ಯೂಸಿಕ್ ಬಂದಿರಲ್ಲ ಓರ್ರಿ, ಬೀಜ ಹೊಡೆದಿರೋ ಓರ್ರಿ. ನಾನು ನೋಡಿಬೇಕು ಅಂತ ಈ ಊರಲ್ಲಿ ಮಚ್ ತಟ್ಟವ್ರಿಗೆಲ್ಲ ಕೆಲಸ ಕೊಟ್ಟಿದ್ದೀರಾ. ನಾನು ಒಂದ್ಸಲ ಮಚ್ಚಿಡಿದ್ರೆ ಈ ಊರಲ್ಲಿ ಹೆಣ ಸುಡೋರೆಲ್ಲ ಬಿಸಿ ಆಗೋಯ್ತಾರ. ಬಂದಿಲ್ಲ ಅಲ್ವಾ? ನಾನು ನೋಡಿಬೇಕು ಅಂತ ಈ ಬಿಲ್ಡಿಂಗ್ ಅಲ್ಲಿ ಸಿಮೆಂಟ್ ಅವ್ರಿಗೆಲ್ಲ ಕೆಲಸ ಕೊಟ್ಟಿದ್ದೀರಾ. ನಾನು ಒಂದು ಸತಿ ಕರ್ಣೆ ಹಿಡಿದ್ರೆ ಈ ಬಿಲ್ಡಿಂಗ್ ಅಲ್ಲಿ ಪ್ಲಾಸ್ಟಿಂಗ್ ಮಾಡೋರೆಲ್ಲ ಪ್ಯಾರಿಸ್ಗೆ ಹೋಗ್ಬಿಡ್ತಾರೆ. ಮ್ಯೂಸಿಕ್ ಅನ್ಸುತ್ತೆ. ಸ್ಕೂಟಿ ತಗೊಂಡು ಹೋಗ್ತಿದ್ರೆ ಕಳ್ಳ ಸಿಗ್ತಿರ್ಲಿಲ್ಲ ಅನ್ಸುತ್ತೆ. ಸ್ಕೂಟಿ ತಗೊಂಡು ಹೋಗ್ತಿದ್ರೆ ಓಕೆ, ನೋಡುವ ಎಂತ ಅಂತ. ಯಾವ ಇವೆಲ್ಲ ಸ್ಕೂಟಿ ತಗೊಂಡ್ರೆ ಕಳ್ಳ ಸಿಗ್ತಿದ್ವಿ. ಅದಕ್ಕೆ ಅಯ್ಯೋ ಅಯ್ಯೋ ಅದಕ್ಕೆ ಹೇಳುದು ಹೆಣ್ಮಗು ಅಂತ. ಅಯ್ಯೋ ಏನು ಮಾಡ್ತಾರಪ್ಪ. ಆ ಥರದಿರ್ಲಿಕ್ಕಿಲ್ಲ. ಮೊಬೈಲ್ ಕ್ವಾಲಿಟಿ ಇದೆಯಾ? ಪಪ್ಪ ರಾತ್ರಿ ಆದ್ರೆ ಇಲ್ಲಿ ಇರ್ತೀನಿ, ಬೆಳಿಗ್ಗೆ ಆದ್ರೆ
ಅಲ್ಲಿರ್ತೀನಿ. ನಡಿಯಕ ಇಲ್ಲ ಇದೆಯಾ ಅಂತ ವಿಡಿಯೋ ರೆಕಾರ್ಡ್ ಇಟ್ಟಿದ್ದೆ, ನೋಡೋಣ ಬಾ. ಅಯ್ಯೋ ಇವನು ಮಗನೇ ಅಲ್ಲ. ಫ್ರೆಂಡ್ಸ್, ಫೈನಲ್ ಆಗಿ ಇನ್ನೊಂದು ವಿಡಿಯೋ ನೋಡುವ. 1 ನಿಮಿಷಕ್ಕೆ ತಲೆ ಕೆಟ್ಟೋಯ್ತು ಅಣ್ಣ. ಸೊ ಎಂತಂತ ಸರಿ, ನೀವು ಸಿಂಗಲ್ ಆಗಿ ಕಮಿಟೆಡ್? ಎರಡು ಅಂದ್ರೆ ಸಿಂಗಲ್ ಆಗಿ ಕಮಿಟ್ ಆಗಿ ಬ್ರೇಕಪ್ ಆಗಿ ಹಂಗಿದ್ದೀನಿ. ಅವಾಗಲೇ ಮದುವೆ ಆಗಿದೆ ಅಂತ ಏನೋ ಹೇಳಿದಂಗೆ. ಮದುವೆ ಆಗಿದೆ, ಅದೇ ಮದುವೆ ಆಗಿದೆ. ಸಿಂಗಲ್ ಆಗಿ ಕಮಿಟೆಡ್ ಅಂದ್ರೆ ಅದ್ ಲವ್ ಅಲ್ಲಿ ಮಾತ್ರ ಅಲ್ವಾ? ಮ್ಯಾರೇಜ್ ಲೈಫ್ ಅಲ್ಲಿ ಅದ್ ಬರುತ್ತಾ? ಲವ್ ಮಾಡಿದ ಹುಡುಗಿನೇ ಮದುವೆ ಆಗಿದ್ದೀರಾ? ಹೌದು ಹೌದು, ಮದುವೆ ಆಗಿದ್ದೀನಿ. ಲವ್ ಮಾಡಿದ್ರೆ ಲವ್ ಮಾಡಿದೆ. ಸಿಂಗಲ್ ಆಗಿ ಕಮಿಟೆಡ್ ಆಗಿ ಮದುವೆ ಆಗಿ, ಅದಕ್ಕೆ ಇನ್ನೊಂದು ಸರ್ತಿ ನೋಡುವ. ಸರಿ, ನೀವು ಸಿಂಗಲ್ ಆಗಿ ಕಮಿಟೆಡ್? ಎರಡು ಅಂದ್ರೆ ಸಿಂಗಲ್ ಆಗಿ ಕಮಿಟ್ ಆಗಿ ಬ್ರೇಕಪ್ ಆಗಿ ಹಂಗಿದ್ದೀನಿ. ಅವಾಗಲೇ ಮದುವೆ ಆಗಿದೆ ಅಂತ ಏನೋ ಹೇಳಿದಂಗೆ. ಮದುವೆ ಆಗಿದೆ, ಅದೇ ಮದುವೆ ಆಗಿದೆ. ಸಿಂಗಲ್ ಆಗಿ ಕಮಿಟೆಡ್ ಅಂದ್ರೆ ಅದ್ ಲವ್ ಅಲ್ಲಿ ಮಾತ್ರ ಅಲ್ವಾ? ಮ್ಯಾರೇಜ್ ಲೈಫ್ ಅಲ್ಲಿ ಅದ್ ಬರುತ್ತಾ? ಲವ್ ಮಾಡಿದ ಹುಡುಗಿನೇ ಮದುವೆ ಆಗಿದ್ದೀರಾ? ಹೌದು ಹೌದು, ಮದುವೆ ಆಗಿದ್ದೀನಿ. ಲವ್ ಮಾಡಿದ್ರೆ ಲವ್ ಮಾಡಿದೆ, ಬ್ರೇಕಪ್ ಆಯ್ತು, ಮದುವೆ ಆಯ್ತು. ಯಾರು ಗುರು ಯಾರೋ ನೀನು ಸಡೆ ಎಲ್ಲ ಒಂದು ಅರ್ಥ ಆಗಿಲ್ಲಲ್ಲ, ನನ್ಗೂ ಅರ್ಥ ಆಗ್ದೇನೆ ಬದುಕ್ತಾ ಇದ್ದೀನಿ. ಹೇಳಿ ಯಾರು ಗುರು ಇವನು? ಇಂಥ ಕೆಲವು ಫನ್ನಿ ವಿಡಿಯೋಸ್ ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ತೋರಿಸ್ತೇನೆ ನಾನು. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಸಹ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಸೊ ಫ್ರೆಂಡ್ಸ್, ಸಿಗೋ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಗುಡ್ ಬಾಯ್.